ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹೇಮಾ ಸಿರಿ ಲೈಫ್ ಸ್ಟೈಲ್ ಕಿಚನ್ ವ್ಲಾಗ್ಸ್. ಇವತ್ತು ರಾಗಿ ರಾಗಿ ಹಿಟ್ಟು ಗೋಧಿ ಹಿಟ್ಟು ಉಪಯೋಗಿಸ್ಕೊಂಡು ಮನೆಯಲ್ಲೇ ಮಕ್ಕಳಿಗೆ ಸಿಂಪಲಾಗಿ ಇದನ್ನು ಬಿಸ್ಕೆಟ್ ತಯಾರಿಸ್ತಿದ್ದೀನಿ. ನಿಮಗೂ ಜೊತೆನೂ ಶೇರ್ ಮಾಡ್ಕೊತಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು. ಓವನಲ್ಲೂ ಮಾಡ್ಬೋದು, ಓವನ್ ಇದ್ದರೆ ಹಾಗೇನೂ ಕುಕ್ಕರಲ್ಲೂ ಸಹ ಮಾಡ್ಬೋದು. ನಾನೆಲ್ಲ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. 1 ಬೌಲಷ್ಟು ಗೋಧಿ ಹಿಟ್ಟು, 1 ಬೌಲಷ್ಟು ರಾಗಿ ಹಿಟ್ಟು, ನೆಕ್ಸ್ಟ್ ಅದೇ ಪ್ರಮಾಣದಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಾನು ಇಲ್ಲಿ ಸಕ್ಕರೆ ಯೂಸ್ ಮಾಡ್ತಿಲ್ಲ, ಮತ್ತು ತುಪ್ಪ, ಸ್ವಲ್ಪ ಏಲಕ್ಕಿ ಪುಡಿ. ಫಸ್ಟ್ ಎಲ್ಲ ಹಿಟ್ಟನ್ನು ಈ ಥರ ಜಲ್ಲಿಡ್ಕೊತೀನಿ. ಗೋಧಿ ಹಿಟ್ಟು, ನೆಕ್ಸ್ಟ್ ಇವಾಗ ತುಪ್ಪ ಹಾಕ್ಕೊತಿದ್ದೀನಿ. ತುಪ್ಪ ಬೇಕಾ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಹಾಕೋಬೋದು. ನೆಕ್ಸ್ಟು ಬೆಲ್ಲ ಈ ರೀತಿ ಸ್ವಲ್ಪ ಕೈಲಾಡಬೇಕು. ಈ ಥರ ಇನ್ನೊಂದು ಸ್ವಲ್ಪ ಬೇಕಾದ್ರೆ ತುಪ್ಪ ಹಾಕೋಬೋದು. ನೆಕ್ಸ್ಟು ಏಲಕ್ಕಿ ಪುಡಿ, ನಾನಿವಾಗ ಇದಕ್ಕೆ ಸ್ವಲ್ಪ ಹಾಲು ಸೇರಿಸ್ಕೊತೀನಿ. ಸ್ವಲ್ಪ ನೆಕ್ಸ್ಟ್ ಇವಾಗ ಚಿಟಿಕೆ ಬೇಕಿಂಗ್ ಸೋಡಾ ಸೇರಿಸ್ತೀನಿ. ಬೇಕಿಂಗ್ ಸೋಡಾ ಹಾಕ್ತಿದ್ರೂ ಬರುತ್ತೆ ಚೆನ್ನಾಗೆ. ನಾನು ಸ್ವಲ್ಪ ಚಿಟಿಕೆಯಷ್ಟು ಸೇರಿಸ್ತಿದ್ದೀನಿ. ಈ ಕಂಪ್ನಿಯವ್ರದ್ದು ತೊಗೊಂಡಿದ್ದೆ. ನೆಕ್ಸ್ಟ್ ಇವಾಗ ಹಿಟ್ಟು ಹಾಕ್ಕೊಡ್ತಿದ್ದೀನಿ. ಎಲ್ಲ ಚೆನ್ನಾಗಿ ಬೇಕಾದ್ರೆ ಕೈಲೂ ಇದು ಮಾಡ್ಕೋಬೋದು. ನಿಮಗೆ ಕಂಫರ್ಟಬಲ್ ಇದ್ದರೆ ಕೈಲೂ ಸಹ ಕಲಿಸ್ಬೋದು. ಹಾಲು ಪ್ರಮಾಣ ನೋಡ್ಕೊಂಡು ಹಾಕ್ಕೋಬೇಕು. ತುಂಬ ತೆಳುನೂ ಆಗಬಾರ್ದು. ನಾನಿವಾಗ ಕೈಲೇ ಇದು ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಮೈದಾ ಬಿಸ್ಕೆಟ್ಸ್ ಮಕ್ಳಿಗೆ ತಂದು ಕೊಡೋ ಬದಲು ಈ ರೀತಿ ಮನೇಲೇ ಮಾಡಿಕೊಡಿ. ಒಂದು ಸಲ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಒಂದು 10 ನಿಮಿಷ ಅಷ್ಟೇ ಕೆಲಸ ಇದ್ರದ್ದು. ಇದೇ ರೀತಿ ಸಿರಿಧಾನ್ಯದಲ್ಲೂ ಮಾಡೋದನ್ನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇಷ್ಟಿಷ್ಟು ತೊಗೊಳ್ತೀನಿ. ಬೇಕಾದರೆ ಕೈಗೆ ಸ್ವಲ್ಪ ತುಪ್ಪನೋ ಅಥವಾ ಎಣ್ಣೆನೋ ಸರ್ಕೋಬೋದು. ನಾನು ಈ ಪ್ರಮಾಣದಲ್ಲಿ ಮಾಡ್ಕೊತಿದ್ದೀನಿ.
ನಾನೊಂದು 7 ಮಿನಿಟ್ಸ್ ಇಟ್ಕೊಂಡಿದ್ದೀನಿ, ಅಷ್ಟರಲ್ಲೇ ಆಗುತ್ತೆ. ತುಂಬ ರೋಸ್ಟ್ ಬೇಕು ಅಂದರೆ ಇನ್ನೊಂದು ನಿಮಿಷ ಇಕ್ಕೋಬೋದು. ಇದಾಗಿದೆ, ಇವಾಗ ಚೆನ್ನಾಗಿ ಬಂದಿದೆ ನೋಡಿ. 7 ಮಿನಿಟ್ಸ್ ಇಟ್ಟಿದೆ ಓವನಲ್ಲಿ, ಟೈಮಿಂಗು ತುಂಬ ಚೆನ್ನಾಗಿ ಬಂದಿದೆ. ನೀವು ಮಾಡಿ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಸಿ ಯು ಇನ್ ನೆಕ್ಸ್ಟ್ ರೆಸಿಪಿ.